ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ IPL 2025 ಕಂಪ್ಲೀಟ್ ಆಯಿತು. ಈ IPLಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಆಗಿ ಯಾವ್ಯಾವ ಪ್ರಶ್ನೆಯನ್ನು ಕೇಳಬಹುದು ಅಂತ ಅಸ್ಯೂಮ್ ಮಾಡಿ ಆ ಪ್ರಶ್ನೆಗಳನ್ನು ನಾನು ಈ ಕ್ಲಾಸ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಮೊದಲನೇದಾಗಿ 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPL ಚಾಂಪಿಯನ್ ಆದ ತಂಡ ಯಾವುದು? ಅಂದರೆ IPL ಅನ್ನು ಗೆದ್ದ ತಂಡ ಯಾವುದಪ್ಪ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ತಂಡ ಏನು ಮಾಡಿದೆ, ಈ ವರ್ಷ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಎರಡನೇ ಪ್ರಶ್ನೆ, 2025 IPL ಎಷ್ಟನೇ ಆವೃತ್ತಿಯಾಗಿತ್ತು? ಆಪ್ಷನ್ ಎ 10ನೇ ಆವೃತ್ತಿ, ಆಪ್ಷನ್ ಬಿ 13ನೇ ಆವೃತ್ತಿ, ಆಪ್ಷನ್ ಸಿ 15ನೇ ಆವೃತ್ತಿ, ಆಪ್ಷನ್ ಡಿ 18ನೇ ಆವೃತ್ತಿ. ಇದಕ್ಕೆ ಸರಿಯಾದ ಉತ್ತರ 18ನೇ ಆವೃತ್ತಿ. ನೋಡಿ, 2025ರಲ್ಲಿ ಇತ್ತೀಚೆಗೆ ನಡೆದಂಥ IPL 18ನೇ ಆವೃತ್ತಿಯದಾಗಿತ್ತು. ಎಷ್ಟನೇ ಆವೃತ್ತಿ? 18ನೇ ಆವೃತ್ತಿ. ಮೂರನೇ ಪ್ರಶ್ನೆ, 18ನೇ ಆವೃತ್ತಿಯ ಫೈನಲ್ ಪಂದ್ಯ ನಡೆದ ಸ್ಥಳ. ನೋಡಿ, ಈ ಇತ್ತೀಚೆಗೆ ಏನು ಫೈನಲ್ ಪಂದ್ಯ ನಡೀತಲ್ಲ, ಅದು ಯಾವ ಸ್ಥಳದಲ್ಲಿ ನಡೀತಪ್ಪ ಅಂದರೆ ಅಹಮದಾಬಾದ್ನಲ್ಲಿ ನಡೆಯಿತು. ಈ ಅಹಮದಾಬಾದ್ ಎನ್ನುವಂಥ ಸ್ಥಳ ಎಲ್ಲೈತಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ ಐತಿ. ಎಲ್ಲೈತಿ? ಗುಜರಾತ್ ರಾಜ್ಯದಲ್ಲಿ ಈ ಅಹಮದಾಬಾದ್ ಎನ್ನುವಂಥ ಸ್ಥಳ ಕಂಡುಬರ್ತೈತಿ. ಮುಂದಿನ ಪ್ರಶ್ನೆ, 2025 IPL ರನ್ನರ್ ಅಪ್ ಆದ ತಂಡ ಯಾವುದು? ನೋಡಿ, 2025ರಲ್ಲಿ ಚಾಂಪಿಯನ್ ತಂಡ RCB ಆದರೆ ರನ್ನರ್ ಅಪ್ ಆದ ತಂಡ ಯಾವುದಪ್ಪ ಅಂದರೆ ಪಂಜಾಬ್ ಕಿಂಗ್ಸ್. ಯಾವ ತಂಡ? ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ತಂಡವು RCB ತಂಡದ ವಿರುದ್ಧ 6 ರನ್ಗಳ ಸೋಲು ಕಂಡಿತು. ಎಷ್ಟು ರನ್ಗಳ ಸೋಲು? 6 ರನ್ಗಳಿಂದ ಪಂಜಾಬ್ ಕಿಂಗ್ಸ್ ತಂಡವು ಸೋತಿತು. ಈ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಯಾರಪ್ಪ ಅಂದರೆ ಶ್ರೇಯಸ್ ಅಯ್ಯರ್. ಯಾರು? ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ಕಿಂಗ್ಸ್ ತಂಡದ ನಾಯಕ. ಮುಂದಿನ ಪ್ರಶ್ನೆ, ಪರ್ಪಲ್ ಕ್ಯಾಪ್ ಯಾರಿಗೆ ನೀಡಲಾಗುತ್ತದೆ? ನೋಡಿ, ಪರ್ಪಲ್ ಕ್ಯಾಪನ್ನು ಯಾರಿಗೆ ನೀಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ವಿಕೆಟ್. ನೋಡಿ, ಈ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಯಾರು ಪಡಿತಾರಲ್ಲ ಅವರಿಗೆ ಪರ್ಪಲ್ ಕ್ಯಾಪನ್ನು ನೀಡಲಾಗುತ್ತೆ. ಹಾಗಾದರೆ ಅತಿ ಹೆಚ್ಚು ರನ್ ಹೊಡೆದವರಿಗೆ ಯಾವ ಕ್ಯಾಪ್ ನೀಡಲಾಗುತ್ತೆ ಅಂದರೆ ಆರೆಂಜ್ ಕ್ಯಾಪ್ ನೀಡಲಾಗುತ್ತೆ. ಯಾವ ಕ್ಯಾಪ್ ನೀಡಲಾಗುತ್ತೆ? ಆರೆಂಜ್ ಕ್ಯಾಪ್. ಆರೆಂಜ್ ಕ್ಯಾಪ್ ಯಾರಿಗೆ ನೀಡಲಾಗುತ್ತೆ? ಅತಿ ಹೆಚ್ಚು ರನ್ ಗಳಿಸಿದವರಿಗೆ, ಅಂದರೆ ಟೂರ್ನಿ ಉದ್ದಕ್ಕೂ ಅತಿ ಹೆಚ್ಚು ರನ್ ಗಳಿಸಿದವರಿಗೆ ಮತ್ತು ಅತಿ ಹೆಚ್ಚು ವಿಕೆಟ್, ಟೂರ್ನಿ ಉದ್ದಕ್ಕೂ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಪರ್ಪಲ್ ಕ್ಯಾಪನ್ನು ನೀಡಲಾಗುತ್ತೆ. 2025 ಪರ್ಪಲ್ ಕ್ಯಾಪ್ ವಿಜೇತ ಆಟಗಾರ. ನೋಡಿ, ಇತ್ತೀಚೆಗೆ ನಡೆದಂಥ 18ನೇ ಆವೃತ್ತಿಯಲ್ಲಿ ಪರ್ಪಲ್ ಕ್ಯಾಪ್ ಪಡೆದಂಥ ಆಟಗಾರ ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಕೃಷ್ಣ. ನೋಡಿ, ಪ್ರಸಿದ್ಧ ಕೃಷ್ಣ ಅವರು ಗುಜರಾತ್ ಟೈಟನ್ಸ್ ಅಂದರೆ GT ತಂಡದಲ್ಲಿ ಆಡಿ ಇವರೇನು ಮಾಡಿದ್ದಾರೆ? ಪರ್ಪಲ್ ಕ್ಯಾಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರು ನಮ್ಮ ಕರ್ನಾಟಕದವರು. ಮುಂದಿನ ಪ್ರಶ್ನೆ, ಆರೆಂಜ್ ಕ್ಯಾಪ್ ವಿಜೇತ ಆಟಗಾರ. ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದೆ, ಆರೆಂಜ್ ಕ್ಯಾಪನ್ನು ಅತಿ ಹೆಚ್ಚು ರನ್ ಬಾರಿಸಿದವರಿಗೆ ನೀಡಲಾಗುತ್ತೆ. ಟೂರ್ನಿ ಉದ್ದಕ್ಕೂ ಅತಿ ಹೆಚ್ಚು ರನ್ ಯಾರು ಗಳಿಸಿರ್ತಾರಲ್ಲ ಅವರಿಗೆ. ಹಾಗಾದರೆ ಆರೆಂಜ್ ಕ್ಯಾಪ್ ವಿಜೇತ ಆಟಗಾರ ಯಾರಪ್ಪ ಅಂದರೆ ಸಾಯಿ ಸುದರ್ಶನ್. ಗುಜರಾತ್ ತಂಡದ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಅವರು ಅತಿ ಹೆಚ್ಚು ರನ್ ಕಲೆ ಹಾಕುವುದರ ಮೂಲಕ ಆರೆಂಜ್ ಕ್ಯಾಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 8ನೇ ಪ್ರಶ್ನೆ, 2025 IPL ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ RCB ತಂಡದ ನಾಯಕ ಯಾರು? ನೋಡಿ, ಇತ್ತೀಚೆಗೆ ಏನು IPL ಟ್ರೋಫಿ ಗೆಲ್ತದಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ, ಆ ತಂಡದ ನಾಯಕ ಯಾರಾಗಿದ್ದರು ಅನ್ನೋದು ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರಜತ್ ಪಟಿದಾರ್. ರಜತ್ ಪಟಿದಾರ್ ಅವರು ತಮ್ಮ ನಾಯಕ ಆದಂಥ ಚೊಚ್ಚಲ ಬಾರಿಗೆ ಇವರು ಈಗ ಪ್ರಥಮ ಬಾರಿಗೆ ನಾಯಕ ಆಗಿದ್ದರು. IPLನಲ್ಲಿ ಪ್ರಥಮ ಬಾರಿಗೆ ಕೂಡ ಕಪ್ಪನ್ನು RCBಗೆ ಕಪ್ಪನ್ನು ಗೆಲ್ಲಿಸಿಕೊಟ್ಟಂಥ ನಾಯಕ ಯಾರು? ರಜತ್ ಪಟಿದಾರ್. ನೆಕ್ಸ್ಟ್, ಅತಿ ಹೆಚ್ಚು ಬಾರಿ IPL ಚಾಂಪಿಯನ್ ಆದ ತಂಡಗಳು ಯಾವುವು? ನೋಡಿ, ಅತಿ ಹೆಚ್ಚು ಬಾರಿ IPL ಚಾಂಪಿಯನ್ ಆದಂಥ ತಂಡಗಳು ಯಾವ್ಯಾವಪ್ಪ ಅಂದರೆ ಒಂದನೇದ್ದು ಮುಂಬೈ ಇಂಡಿಯನ್ಸ್ ತಂಡ, ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಈ ಎರಡು ತಂಡಗಳು ತಲಾ 5 ಬಾರಿ, ಮುಂಬೈ ಇಂಡಿಯನ್ಸ್ ತಂಡ 5 ಬಾರಿ ಮತ್ತು
ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕೂಡ 5 ಬಾರಿ ಚಾಂಪಿಯನ್ ಆಗುವುದರ ಮೂಲಕ ಟೋಟಲ್ ಈ ಎರಡೂ ತಂಡಗಳು ಅತಿ ಹೆಚ್ಚು ಬಾರಿ IPL ಚಾಂಪಿಯನ್ ಆದ ತಂಡಗಳಾಗಿವೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಎ ಮತ್ತು ಸಿ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. 10ನೇ ಪ್ರಶ್ನೆ, 2024ರ IPL ಟ್ರೋಫಿ ಗೆದ್ದ ತಂಡ. ನೋಡಿ, ಇವಾಗ 2025ರಲ್ಲಿ RCB ತಂಡ IPL ಟ್ರೋಫಿ ಗೆದ್ದಿತ್ತು. ಹಾಗಾದರೆ ಹಿಂದಿನ ವರ್ಷ ಯಾವ ತಂಡ IPL ಟ್ರೋಫಿ ಗೆದ್ದಿತ್ತಪ್ಪ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್. ಕೋಲ್ಕತ್ತಾ ನೈಟ್ ರೈಡರ್ಸ್. ಹಾಗಾದರೆ ಹೋದ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಕ್ಯಾಪ್ಟನ್ ಯಾರಾಗಿದ್ರಪ್ಪ ಅಂದರೆ ಶ್ರೇಯಸ್ ಅಯ್ಯರ್ ಅವರೇ ಆಗಿದ್ದರು. ಯಾರಾಗಿದ್ದರು? ಶ್ರೇಯಸ್ ಅಯ್ಯರ್. ಇತ್ತೀಚೆಗೆ ಇವರು ಈ ವರ್ಷ ಏನಾಗಿದ್ದಾರೆ, ಇವರು ಪಂಜಾಬ್ ಕಿಂಗ್ಸ್ ತಂಡದ ನಾಯಕರಾಗಿದ್ದಾರೆ. ಹೋದ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಟ್ರೋಫಿಯನ್ನು ಗೆದ್ದುಕೊಟ್ಟಿದ್ದರು. 11ನೇ ಪ್ರಶ್ನೆ, 2025ರ IPLನಲ್ಲಿ ಎಷ್ಟು ತಂಡಗಳಿದ್ದವು? ನೋಡಿ, ಈ 2025ರಲ್ಲಿ ಏನು IPL ನಡೀತಲ್ಲ, ಆ IPLನಲ್ಲಿ ಟೋಟಲ್ ಎಷ್ಟು ತಂಡಗಳಿದ್ದವಪ್ಪ ಅಂದರೆ 10 ತಂಡಗಳಿದ್ದವು. ಎಷ್ಟು ತಂಡಗಳಿದ್ದವು? 10 ತಂಡಗಳು. ನೆಕ್ಸ್ಟ್ 12ನೇ ಪ್ರಶ್ನೆ, IPL ಪ್ರಾರಂಭವಾದ ವರ್ಷ. ನೋಡಿ, IPL ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದರು ಇಲ್ಲಿ ಕ್ವಶನ್ ಆಗಿದೆ. ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ 2008ರಲ್ಲಿ ಸ್ಟಾರ್ಟ್ ಆಗುತ್ತೆ IPL. ಎಷ್ಟರಲ್ಲಿ? 2008ರಲ್ಲಿ. ಈ IPL ಯಾಕೆ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 2007ರಲ್ಲಿ ಇಂಡಿಯಾ ಏನು ಮಾಡುತ್ತೆ, T20 ವರ್ಲ್ಡ್ ಕಪ್ಪನ್ನು ಧೋನಿಯವರ ನಾಯಕತ್ವದಲ್ಲಿ ಗೆಲ್ತಾರೆ. ಧೋನಿಯವರ ನಾಯಕತ್ವದಲ್ಲಿ ಏನು ಮಾಡ್ತಾರೆ, 2007ರಲ್ಲಿ T20 ವರ್ಲ್ಡ್ ಕಪ್ಪನ್ನು ಗೆಲ್ತಾರೆ. ನಂತರ ಅಲ್ಲಿಂದ ಏನಾಗುತ್ತೆ, T20 ಕ್ರಿಕೆಟ್ಗೆ ಕ್ರೇಜ್ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಹಿಂದಿನ ಅದರ ಮರು ವರ್ಷನೇ ಅಂದರೆ 2008ರಲ್ಲಿ ಭಾರತದಲ್ಲಿ IPLನ್ನು ಸ್ಟಾರ್ಟ್ ಮಾಡ್ತಾರೆ. ಹೌದಾ? IPLನ ವಿಸ್ತೃತ ರೂಪ ಏನಪ್ಪ ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್. ನರೇಂದ್ರ ಮೋದಿ ಕ್ರೀಡಾಂಗಣವು ಎಲ್ಲಿದೆ? ನೋಡಿ, ಇತ್ತೀಚೆಗೆ ತಾನೇ ಫೈನಲ್ ಪಂದ್ಯ ನಡೀತು. ಯಾವುದು? RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಅದು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಹಾಗಾದರೆ ನರೇಂದ್ರ ಮೋದಿ ಕ್ರೀಡಾಂಗಣವು ಎಲ್ಲಿದೆಯಪ್ಪ ಅಂದರೆ ಅಹಮದಾಬಾದ್ನಲ್ಲಿದೆ. ಅಹಮದಾಬಾದ್ ಯಾವ ರಾಜ್ಯದಲ್ಲಿ ಬರ್ತೈತಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ ಬರ್ತೈತಿ. ಯಾವ ರಾಜ್ಯ? ಗುಜರಾತ್. 3ನೇ ಆವೃತ್ತಿಯ WPL ಚಾಂಪಿಯನ್ ತಂಡ. ನೋಡಿ ಸರ್, ನೀವು IPL ಬಗ್ಗೆ ಹೇಳಿದ್ರಿ, ಇಲ್ಲಿ WPL ಬಂತಲ್ಲ ಅಂತೇಳಿ ನೀವು ಕೇಳ್ಬೋದು. ನೋಡಿ, WPL ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಯಾವ ರೀತಿ ಅಂದರೆ ಹುಡುಗರಿಗೆ ಪುರುಷರಿಗೆ IPL ಅಂತ ಆಡಿಸ್ತಾರಲ್ಲ, ಅದೇ ರೀತಿಯಾಗಿ ಮಹಿಳೆಯರಿಗೆ ಇಲ್ಲಿ WPL ಅಂತ ನಮ್ಮ ಭಾರತ ದೇಶದಲ್ಲಿ ಆಡಿಸ್ತಾರೆ. WPL ಫುಲ್ ಫಾರ್ಮ್ ಏನಪ್ಪ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್. ಟೋಟಲ್ ಆಗಿ 3 ಆವೃತ್ತಿಗಳು ನಡೆದಿದ್ದಾವೆ. 3 ಆವೃತ್ತಿಯಲ್ಲಿ ಮೊದಲ ಆವೃತ್ತಿ ಚಾಂಪಿಯನ್ ತಂಡ ಯಾವುದಪ್ಪ ಅಂದರೆ ಮುಂಬೈ ಇಂಡಿಯನ್ಸ್. 2ನೇ ಆವೃತ್ತಿಯ ಚಾಂಪಿಯನ್ ತಂಡ ಯಾವುದಪ್ಪ ಅಂದರೆ RCB. 3ನೇ ಆವೃತ್ತಿಯ ಚಾಂಪಿಯನ್ ತಂಡ ಯಾವುದಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ತಂಡ. ನೋಡಿ, ಮುಂಬೈ ಇಂಡಿಯನ್ಸ್ ತಂಡವು 2ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಎಷ್ಟನೇ ಬಾರಿಗೆ? 2ನೇ ಬಾರಿಗೆ. IPLನಲ್ಲಿ ಶತಕ ಸಿಡಿಸಿದ ಅತಿ ಕಿರಿಯ ಆಟಗಾರ. ನೋಡಿ, IPLನಲ್ಲಿ ಶತಕ ಸಿಡಿಸಿದ ಅತಿ ಕಿರಿಯ ಆಟಗಾರ ಯಾರಪ್ಪ ಅಂದರೆ ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಅವರು ರಾಜಸ್ಥಾನ್ ತಂಡದ ಪರವಾಗಿ ಆಡಿದರು. ಯಾರು? ವೈಭವ್ ಸೂರ್ಯವಂಶಿ. ರಾಜಸ್ಥಾನ್ ತಂಡದ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ. ಇವರು 14 ವರ್ಷದ ಅತಿ ಕಿರಿಯ ವಯಸ್ಸಿನ ಆಟಗಾರ. ಯಾರು? ವೈಭವ್ ಸೂರ್ಯವಂಶಿ. ಇವರು ಯಾವ ರಾಜ್ಯದವರಪ್ಪ ಅಂದರೆ ಬಿಹಾರ್ ರಾಜ್ಯದವರು. ಯಾವ ರಾಜ್ಯದವರು? ಬಿಹಾರ್ ರಾಜ್ಯದವರು. 16ನೇ ಪ್ರಶ್ನೆ, IPL ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಕಲೆ ಹಾಕಿದ ತಂಡ. ನೋಡಿ, IPL ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಒಂದು ಟೀಮ್ 20 ಓವರ್ಗಳಲ್ಲಿ ಯಾವ ಟೀಮ್ ಅತಿ ಹೆಚ್ಚು ರನ್ ಬಾರಿಸಿದೆಯಪ್ಪ ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ. ಸನ್ರೈಸರ್ಸ್ ಹೈದರಾಬಾದ್ ತಂಡವು ಅತಿ ಹೆಚ್ಚು ರನ್ನನ್ನು ಕಲೆ ಹಾಕಿದ ತಂಡವಾಗಿದೆ. ಟೋಟಲ್ ಎಷ್ಟಪ್ಪ ಅಂದರೆ 286 ರನ್. ಎಷ್ಟು ರನ್ನು? 286 ರನ್ಗಳನ್ನು ಬಾರಿಸಿದೆ. ಯಾವುದು? ಸನ್ರೈಸರ್ಸ್ ಹೈದರಾಬಾದ್ ತಂಡ. ನೆಕ್ಸ್ಟ್ 17ನೇ ಪ್ರಶ್ನೆ, IPLಗೆ ಪಾದಾರ್ಪಣೆ ಮಾಡಿದ ಅತಿ ಕಿರಿಯ ವಯಸ್ಸಿನ ಆಟಗಾರ. ನೋಡಿ, IPLಗೆ ಪಾದಾರ್ಪಣೆ ಮಾಡಿದಂಥ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರಪ್ಪ ಅಂದರೆ ವೈಭವ್ ಸೂರ್ಯವಂಶಿ. ಮೊದಲ ಆವೃತ್ತಿಯಲ್ಲಿ IPL ಟ್ರೋಫಿ ಗೆದ್ದ ತಂಡ ಅಂದರೆ ಮೊದಲನೇ ಆವೃತ್ತಿ 2008ರಲ್ಲಿ ಏನು IPL ಸ್ಟಾರ್ಟ್ ಆಯ್ತಲ್ಲ,
ಆ 2008ರಲ್ಲಿ ಯಾವ ತಂಡವು IPL ಟ್ರೋಫಿಯನ್ನು ಗೆದ್ದಿತ್ತಪ್ಪ ಅಂದರೆ ರಾಜಸ್ಥಾನ್ ರಾಯಲ್ಸ್ ತಂಡ. ಯಾವ ತಂಡ? ರಾಜಸ್ಥಾನ್ ರಾಯಲ್ಸ್ ತಂಡವು ಮೊದಲನೇ ಆವೃತ್ತಿಯಲ್ಲಿ IPL ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. 19ನೇ ಪ್ರಶ್ನೆ, IPL ಆಡಿದ ಅತಿ ಹಿರಿಯ ಆಟಗಾರ. ನೋಡಿ, IPL ಆಡಿದ ಅತಿ ಕಿರಿಯ ಆಟಗಾರ ಅಂದರೆ ವೈಭವ್ ಸೂರ್ಯವಂಶಿ, 14 ವರ್ಷದವನು. ನೆಕ್ಸ್ಟ್ IPL ಆಡಿದ ಅತಿ ಹಿರಿಯ ಆಟಗಾರಪ್ಪ ಅಂದರೆ MS ಧೋನಿ. ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ CSK ಟೀಮ್ನ ಕ್ಯಾಪ್ಟನ್ ಯಾರು? MS ಧೋನಿ. IPL ಆಡಿದಂಥ ಅತಿ ಹಿರಿಯ ಆಟಗಾರ. ನೆಕ್ಸ್ಟ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿ ಸೀಸನ್ ಪ್ರಶಸ್ತಿ ವಿಜೇತ ಆಟಗಾರ. ನೋಡಿ, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿ ಸೀಸನ್ ಅಂದರೆ 2025ರಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂತೇಳಿ ಪ್ರಶಸ್ತಿ ವಿಜೇತ ಆಟಗಾರ ಯಾರಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್. ಯಾರು? ಸೂರ್ಯಕುಮಾರ್ ಯಾದವ್. ಇವರು ಮುಂಬೈ ಇಂಡಿಯನ್ಸ್ ಅಂದರೆ MI ತಂಡದ ಪರವಾಗಿ ಆಟವನ್ನು ಆಡಿದರು. ಇವರು ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ನೆಕ್ಸ್ಟ್ 21ನೇ ಪ್ರಶ್ನೆ, IPL ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವಿಜೇತ ಆಟಗಾರ. ನೋಡಿ, IPL ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವಿಜೇತ ಆಟಗಾರ ಯಾರಪ್ಪ ಅಂದರೆ ಕೃಣಾಲ್ ಪಾಂಡ್ಯ. RCB ತಂಡದ ಆಲ್ರೌಂಡರ್ ಆದಂಥ ಕೃಣಾಲ್ ಪಾಂಡ್ಯ ಅವರು ಏನು ಮಾಡಿದ್ರಪ್ಪ ಅಂದರೆ IPL ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಬಾಲಿಂಗ್ ಪ್ರದರ್ಶನವನ್ನು ನೀಡುವುದರ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನೆಕ್ಸ್ಟ್ 22ನೇ ಪ್ರಶ್ನೆ, IPL ಚಾಂಪಿಯನ್ ತಂಡಕ್ಕೆ ನೀಡುವ ಬಹುಮಾನ ಮೊತ್ತ. ನೋಡಿ, 2025ರಲ್ಲಿ ಏನು ಚಾಂಪಿಯನ್ ಆಯ್ತಲ್ಲ RCB, ಆ ತಂಡಕ್ಕೆ ನೀಡಿದಂಥ ಬಹುಮಾನ ಮೊತ್ತ ಎಷ್ಟಪ್ಪ ಅಂದರೆ 20 ಕೋಟಿ ರೂಪಾಯಿ. ಎಷ್ಟು ಕೋಟಿ ರೂಪಾಯಿ? 20 ಕೋಟಿ ರೂಪಾಯಿ. ಮುಂದಿನ ಪ್ರಶ್ನೆ, IPL ರನ್ನರ್ ಅಪ್ ತಂಡಕ್ಕೆ ನೀಡುವ ಬಹುಮಾನ ಮೊತ್ತ. IPL ರನ್ನರ್ ಅಪ್ ತಂಡಕ್ಕೆ ಎಷ್ಟು ಕೋಟಿ ರೂಪಾಯಿ ನೀಡಲಾಗುತ್ತೆ ಅಂದರೆ 12.5 ಕೋಟಿ ರೂಪಾಯಿಯನ್ನು ನೀಡಲಾಗುತ್ತೆ. ನೋಡಿ, ಚಾಂಪಿಯನ್ ತಂಡಕ್ಕೆ ಅಂದರೆ ಫಸ್ಟ್ ಬಂದ ತಂಡಕ್ಕೆ ಎಷ್ಟು ನೀಡಲಾಗುತ್ತೆ? 20 ಕೋಟಿ ರೂಪಾಯಿ ನೀಡಲಾಗುತ್ತೆ. ಸೆಕೆಂಡ್ ಬಂದ ತಂಡಕ್ಕೆ 12.5 ಕೋಟಿ ರೂಪಾಯಿಯನ್ನು ನೀಡಲಾಗುತ್ತದೆ. BCCIನ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮುಂಬೈ. BCCIನ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿದೆ. ಹಾಗಾದರೆ BCCIನ ವಿಸ್ತೃತ ರೂಪವನ್ನು ಗ್ರೂಪ್ C ಎಕ್ಸಾಮ್ನಲ್ಲಿ ಕೇಳಲಾಗಿದೆ. BCCIನ ವಿಸ್ತೃತ ರೂಪ ಏನಪ್ಪ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅನ್ನೋದು BCCIನ ವಿಸ್ತೃತ ರೂಪ. ಹೌದಾ? ಇದನ್ನು ಹಿಂದೆ ನಡೆಸಿದಂಥ ಗ್ರೂಪ್ C ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ನೆಕ್ಸ್ಟ್, ICCಯ ಕೇಂದ್ರ ಕಚೇರಿ ಇರುವುದು. ICCಯ ಕೇಂದ್ರ ಕಚೇರಿ ಎಲ್ಲಿ ಇದೆಪ್ಪ ಅಂದರೆ ದುಬೈನಲ್ಲಿದೆ. ಎಲ್ಲಿದೆ? ದುಬೈನಲ್ಲಿ ICC ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ICCಯ ವಿಸ್ತೃತ ರೂಪ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಹಾಗಾದರೆ ICCಯ ಪ್ರಸ್ತುತ ಚೇರ್ಮನ್ ಯಾರದಾರಪ್ಪ ಅಂದರೆ ಜೈ ಶಾ ಅವರು ಅದಾರ. ಯಾರು? ಜೈ ಶಾ ಅವರು. ಇವರು ಇಂಡಿಯಾದವರು. ಇವರು ICCನ ಪ್ರಸ್ತುತ ಚೇರ್ಮನ್ ಅವರು ಅದಾರ. ಓಕೆನಾ? ನೆಕ್ಸ್ಟ್, 2025ರ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಪಡೆದ ಆಟಗಾರ. ನೋಡಿ, 2025ರಲ್ಲಿ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಪಡೆದಂಥ ಆಟಗಾರ ಯಾರಪ್ಪ ಅಂದರೆ ಇಲ್ಲಿ ಸಾಯಿ ಸುದರ್ಶನ್ ಅವರು. ಸಾಯಿ ಸುದರ್ಶನ್ ಅವರು 2025ರಲ್ಲಿ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಪಡೆದ ಆಟಗಾರರಾಗಿದ್ದಾರೆ. ನೆಕ್ಸ್ಟ್, ಅತಿ ಹೆಚ್ಚು ಗ್ರೀನ್ ಡಾಟ್ ಬಾಲ್ ಎಸೆದ ಆಟಗಾರ. ನೋಡಿ, ಗ್ರೀನ್ ಡಾಟ್ ಬಾಲ್ ಅಂದರೆ ಒಂದು ಬಾಲನ್ನು ಡಾಟ್ ಮಾಡಿದಾರಪ್ಪ ಅಂದರೆ ಅದು ಗ್ರೀನ್ ಡಾಟ್ ಬಾಲ್ ಆಗಿ ಕೌಂಟ್ ಆಗ್ತಾಯಿತ್ತು. ಅಂದರೆ ಒಂದು ಬಾಲ್ ಡಾಟ್ ಆಯಿತಪ್ಪ ಅಂದರೆ ಎಷ್ಟೋ ಮರಗಳನ್ನು ಏನು ಮಾಡುತ್ತೆ BCCI ನೆಡಲು ನಿರ್ಧರಿಸಲಾಗಿತ್ತು. ಹಾಗಾದರೆ ಅತಿ ಹೆಚ್ಚು ಬಾಲರ್ಗಳನ್ನು ಡಾಟ್ ಮಾಡಿಸಿದಂಥ ಆಟಗಾರ ಅಥವಾ ಬಾಲರ್ ಯಾರಪ್ಪ ಅಂದರೆ ಮೊಹಮ್ಮದ್ ಸಿರಾಜ್. ಯಾರು? ಮೊಹಮ್ಮದ್ ಸಿರಾಜ್. ಇವರು GT ತಂಡದ ಬೌಲರ್. GT ತಂಡದಲ್ಲಿ ಬೌಲಿಂಗ್ ಮಾಡ್ತಿದ್ರು. ಯಾರು? ಮೊಹಮ್ಮದ್ ಸಿರಾಜ್ ಅವರು. ಇವರು ಅತಿ ಹೆಚ್ಚು ಗ್ರೀನ್ ಡಾಟ್ ಬಾಲ್ ಎಸೆದ ಆಟಗಾರ. ನೆಕ್ಸ್ಟ್, 28ನೇ ಪ್ರಶ್ನೆ, IPLನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾದ ಆಟಗಾರ. ನೋಡಿ, IPL ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾದಂಥ ಆಟಗಾರ ಯಾರಪ್ಪ ಅಂದರೆ ರಿಷಬ್ ಪಂತ್. ಯಾರು? ರಿಷಬ್ ಪಂತ್. ಇವರು LSG ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದರು. ಯಾರು? ರಿಷಬ್ ಪಂತ್ ಅವರು.
ನೆಕ್ಸ್ಟ್ 2025 IPLಗೆ ಪ್ರಾಯೋಜಕತ್ವ ನೀಡಿದ ಕಂಪನಿ ನೋಡಿ, ಯಾವ ಕಂಪನಿಯು 2000 IPL ಟೈಟಲನ್ನು ನೀಡಿತ್ತಪ್ಪ ಅಂದರೆ ಟಾಟಾ ಕಂಪ್ನಿ ಏನು ಮಾಡಿತ್ತು, 2025 IPLಗೆ ಪ್ರಾಯೋಜಕತ್ವವನ್ನು ನೀಡಿತ್ತು. 30ನೇ ಮತ್ತು ಕೊನೆಯ ಪ್ರಶ್ನೆ, ಪ್ರಸ್ತುತ BCCIನ ಅಧ್ಯಕ್ಷರು. ಪ್ರಸ್ತುತ BCCIನ ಅಧ್ಯಕ್ಷರು ಯಾರಾದಾರಪ್ಪ ಅಂದರೆ ರೋಜರ್ ಬಿನ್ನಿ ಅವರು ಅದಾರ. ಯಾರಾದಾರ? ರೋಜರ್ ಬಿನ್ನಿ. ಈ ರೋಜರ್ ಬಿನ್ನಿ ಅವರು ಕರ್ನಾಟಕದವರು. ಎಲ್ಲಿಯವರು ಇವರು? ಕರ್ನಾಟಕದವರು. ರೋಜರ್ ಬಿನ್ನಿ ಇವರು ಪ್ರಸ್ತುತ BCCIನ ಅಧ್ಯಕ್ಷರಾಗಿದ್ದಾರೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ IPL ಬಗ್ಗೆ ಸಂಪೂರ್ಣ ಅಂದರೆ 2025ರಲ್ಲಿ ನಡೆದಂಥ IPLನ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಮಾಹಿತಿಗಳಿಗಾಗಿ ಮತ್ತು ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.